ಹೆಲೋ ವೀವರ್ಸ್, ನಾನು ನನ್ನ ಹಸ್ಬೆಂಡು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಯಾಕ್‌ಗ್ರೌಂಡಿಂದ ಬಂದವರು. ನನ್ನ ಫ್ಯಾಮಿಲಿನಲ್ಲಾಗಿರಲಿ, ನನ್ನ ಹಸ್ಬೆಂಡ್ ಫ್ಯಾಮಿಲಿನಲ್ಲಾಗಿರಲಿ, ಇಬ್ಬರಿಗೂ ಒಂದು ಇಂಪಾರ್ಟೆಂಟ್ ವಿಷಯನ ಟೀಚ್ ಮಾಡಿದ್ದಾರೆ, ಮನಿಗೆ ವ್ಯಾಲ್ಯೂ ಕೊಡೋದು. ಮೀನ್ಸ್ ನಾವು ಕಣ್ಣಲ್ಲಿ ನೋಡೋ ಎಲ್ಲ ವಸ್ತುನೂ ನಾವು ಪರ್ಚೇಸ್ ಮಾಡೋದಿಲ್ಲ. ನಮಗೇನು ತುಂಬ ಅವಶ್ಯಕತೆ ಇದೆಯೋ ಆ ವಸ್ತುನ ಮಾತ್ರ ನಾವು ನೋಡಿ ಪರ್ಚೇಸ್ ಮಾಡ್ತೀವಿ. ಅಮೆಝಾನ್ ಸೇಲ್ ಇದೆ ಅಂತೇಳಿ ಅನ್ನೆಸೆಸರಿಯಾಗಿ ಡ್ರೆಸ್ ತೊಗೊಳೋದು ಆ್ಯಂಡ್ ಹೊಸ ಮೊಬೈಲ್ ಲಾಂಚ್ ಆಗಿದೆ ಅಂತೇಳಿ ಓಲ್ಡ್ ಮೊಬೈಲ್ ಚೆನ್ನಾಗಿದ್ರೂ ಸಹ ಅದನ್ನು ನಾವು ಚೇಂಜ್ ಮಾಡೋದು, ಬೋರ್ ಆಗಿದೆ ಅಂತೇಳಿ ಆನ್‌ಲೈನ್ ಶಾಪಿಂಗ್ ಮಾಡೋದು, ಇದೆಲ್ಲ ನಾವು ಮಾಡೋದೇ ಇಲ್ಲ. ಬೇಡದೇ ಇರೋ ವಸ್ತುಗಳನ್ನೆಲ್ಲ ಅವಾಯ್ಡ್ ಮಾಡಿ ಯಾವ್ದು ತುಂಬ ನೆಸೆಸರಿ ಆಗಿದೆಯೋ ಆ ವಸ್ತುನ ಮಾತ್ರ ನಾವು ಪರ್ಚೇಸ್ ಮಾಡೋದು. ನನಗಾಗಿರಲಿ, ನನ್ನ ಹಸ್ಬೆಂಡ್‌ಗಾಗಿರಲಿ ನಾವಿಬ್ಬರೂ ಬಂದು ಶ್ರೀಮಂತರಾಗಿಲ್ಲ, ನಾವು ಪುವರ್ ಫ್ಯಾಮಿಲಿ ಬ್ಯಾಕ್‌ಗ್ರೌಂಡಿಂದ ಬಂದವರು ಅನ್ನೋ ಥಾಟ್ ಬಂದು ಯಾವತ್ತೂ ಬಂದಿಲ್ಲ. ಆ್ಯಂಡ್ ಆಫ್ಟರ್ ಮೈ ಮ್ಯಾರೇಜ್ ಬಂದು ನನಗೆ ಕೆಲಸ ಸಿಗುತ್ತೆ. ನಾನು ನನ್ನ ಹಸ್ಬೆಂಡು ಫುಲ್ ಟೈಮ್ ವರ್ಕ್ ಬಂದು ಮಾಡ್ತಿದ್ವಿ. ಆ್ಯಂಡ್ ನಮ್ಗೆ ಬರೋವಂಥ ಸಂಬಳದಲ್ಲಿ ನಾವು ಯಾವುದೂ ಅನ್ನೆಸೆಸರಿ ಖರ್ಚೆಲ್ಲ ಮಾಡದೆ ಆ ಮನಿಯನ್ನು ನಾವು ಸೇವ್ ಮಾಡಿ ಒಂದು ಓಲ್ಡ್ ಹೌಸನ್ನು ಪರ್ಚೇಸ್ ಮಾಡ್ತೀವಿ. ಆ್ಯಂಡ್ ಪರ್ಚೇಸ್ ಮಾಡಿ ಆ ಹೌಸನ್ನು ನಾವು ರಿಪೇರ್ ಮಾಡಿ ಒಂದು ಸ್ವಲ್ಪ ಪ್ರಾಫಿಟ್ ಇಟ್ಕೊಂಡು ನಾವು ಮಾರ್ಬಿಡ್ತೀವಿ ಅದನ್ನು. ಆಫ್ಟರ್ ದ್ಯಾಟ್ ನಾವೊಂದು ನ್ಯೂ ಹೌಸನ್ನು ಪರ್ಚೇಸ್ ಮಾಡ್ತೀವಿ ನಮ್ಮ ಓನ್ ಫ್ಯಾಮ್ಲಿಗೋಸ್ಕರ. ಬಿಕಾಸ್ ಆ ಟೈಮಲ್ಲಿ ನನಗೆ ಮಕ್ಕಳೆಲ್ಲ ಇರಲಿಲ್ಲ. ಮೈ ಇನ್-ಲಾಸ್, ಮೈ ಹಸ್ಬೆಂಡ್ ಆ್ಯಂಡ್ ಮೀ, ಓನ್ಲಿ ಈ ಫ್ಯಾಮಿಲಿ ಮೆಂಬರ್ಸ್ ಮಾತ್ರನೇ ನಮಗೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಆ ಮನೆ ಪರ್ಚೇಸ್ ಮಾಡಿದ್ಮೇಲೆ ನನಗೊಂದು ಮಗು ಹುಟ್ಟುತ್ತೆ. ಆ ಮಗು ಬಂದು ನಾನು ಡೇ ಕೇರಲ್ಲಿ ಬಿಟ್ಟು ಒಂದು ಫ್ಯೂ ಮಂತ್ಸ್ ಆ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಫ್ಟರ್ ದ್ಯಾಟ್ ನಾನು ಅದನ್ನು ಡೇ ಕೇರಲ್ಲಿ ಬಿಡ್ತೀನಿ. ಬಿಕಾಸ್ ಐ ಹ್ಯಾವ್ ಟು ಗೋ ಮೈ ವರ್ಕ್ ಆ್ಯಂಡ್ ನನ್ನ ಆಫೀಸ್ಗೆ ಹೋಗಬೇಕಿತ್ತು. ಬಿಕಾಸ್ ನನಗೆ ಲೋನ್ ಇರ್ತಿತ್ತು. ನಾನು ಮನೆ ಪರ್ಚೇಸ್ ಮಾಡಿದ್ದೇನಲ್ವಾ, ಸೊ ಅದರ ಲೋನ್ ಇತ್ತು. ಅದಕ್ಕೋಸ್ಕರ ಆಬ್ವಿಯಸ್ಲಿ ನಾನು ಆಫೀಸ್ಗೆ ಹೋಗಲೇಬೇಕಾಗಿತ್ತು. ಆ ಸಿಚುವೇಷನಿಂದ ನಾನು ಮಗುವನ್ನು ಡೇ ಕೇರಲ್ಲಿ ಬಿಟ್ಟು ನಾನು ಆಫೀಸ್ಗೆ ಹೋಗ್ತಿದ್ದೆ. ನಾನು ಡೇ ಕೇರಲ್ಲಿ ಬಿಟ್ಟು ಬರಬೇಕಾದ್ರೆ ಮಗು ನನ್ನ ನೋಡಿ ಅಳ್ತಿತ್ತು. ಆ ಟೈಮಲ್ಲಿ ತುಂಬ ಫೀಲ್ ಆಗೋದು ನನಗೆ. ಬಿಕಾಸ್ ನನಗೆ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಸಿಚುವೇಷನ್ ಬಂದು ಅದು ಸ್ಪೆಂಡ್ ಮಾಡೋಕ್ಕಾಗದೇ ಇರೋ ಥರ ಆಯಿತು. ಅದಕ್ಕೋಸ್ಕರ ನಾನು ಡೇ ಕೇರಲ್ಲಿ ಬಿಟ್ಟು ಬರ್ತಿದ್ದೆ. ಆ್ಯಂಡ್ ಫ್ಯೂ ಇಯರ್ಸ್ ಆದಮೇಲೆ ನನಗೆ ಎರಡನೇ ಮಗು ಬಂದು ಆಗುತ್ತೆ. ಆ್ಯಂಡ್ ಆವಾಗ ಬಂದು ನಾನು ಜಾಬನ್ನು ರಿಸೈನ್ ಮಾಡಿ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತೇಳಿ ಜಾಬನ್ನು ರಿಸೈನ್ ಮಾಡ್ತೀನಿ. ಈ ಡಿಸಿಷನ್ ಬಂದು ನನಗೆ ಪ್ರೀ ಪ್ಲ್ಯಾನಿಂಗ್. ಬಿಕಾಸ್ ನಾನು ಫಸ್ಟ್ನೇ ಮಗುನ ಡೇ ಕೇರಲ್ಲಿ ಬಿಟ್ಟು ಬರಬೇಕಾದ್ರೆ ಮಗು ಅಳ್ತಿತ್ತು. ಆಗ ನಾನು ಆ ಮಗುವನ್ನು ನೋಡಿ ಹತ್ಕೊಂಡ್ಬರ್ತಿದ್ದೆ ರೋಡಲ್ಲಿ ಬರಬೇಕಾದ್ರೆ. ಆವಾಗ ನಾನು ನನ್ನ ಹಸ್ಬೆಂಡು ಡಿಸೈಡ್ ಮಾಡಿದ್ವಿ, ಇನ್ ಕೇಸ್ ನಮಗೇನಾದರೂ ಸೆಕೆಂಡ್ ಚೈಲ್ಡ್ ಹುಟ್ಟಿದಾಗ ನಾನು ವರ್ಕ್ಗೆಲ್ಲ ಏನೂ ಹೋಗಲ್ಲ, ನಾನು ಮನೆಯಲ್ಲೇ ಇದ್ದು ಮಕ್ಕಳನ್ನು ಟೇಕ್ ಕೇರ್ ಮಾಡ್ಕೊತೀನಿ ಅಂತೇಳಿ ನಾವಿಬ್ಬರು ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಹಾಗೇನೂ ನಾವು ನಡ್ಕೊಂಡ್ವಿ. ಆಫ್ಟರ್ ಮೈ ಸೆಕೆಂಡ್ ಚೈಲ್ಡ್ ಐ ಡಿಡ್ ನಾಟ್ ಗೋ ವರ್ಕ್ ಆ್ಯಂಡ್ ನಾನು ಮನೆಯಲ್ಲೇ ಸ್ಟೇ ಆದೆ. ಆ್ಯಂಡ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಫ್ಯಾಮಿಲಿ ಆ್ಯಂಡ್ ದೆನ್ ಕಿಡ್ಸ್. ಅದಕ್ಕೋಸ್ಕರ ಬಿಕಾಸ್ ನಾನು ಫಸ್ಟ್ ಚೈಲ್ಡ್ ಆದಾಗೂ ನನ್ನ ಮಗು ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಸೆಕೆಂಡ್ ಚೈಲ್ಡ್ ಆದಾಗಾದರೂ ನನ್ನ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಡಿಸೈರ್ ನನಗಿತ್ತು. ಅದಕ್ಕೋಸ್ಕರ ನಾನು ಈ ಡಿಸಿಷನ್ ತಗೊಂಡೆ. ಸೊ ಬೀಯಿಂಗ್ ಎ ಹೋಮ್ ಮೇಕರ್ ಇಟ್ ಇಸ್ ನಾಟ್ ಎನ್ ಈಸಿ ಟಾಸ್ಕ್. ಆ ಥರ ಡಿಸಿಷನ್ ತೊಗೊಳ್ಳೋದು ಅನ್ನೋದು ಇಟ್ ಇಸ್ ನಾಟ್ ಎನ್ ಈಸಿ ಟಾಸ್ಕ್. ಬಿಕಾಸ್ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ ನಮಗೆ. EMI ಇದೆ ಆ್ಯಂಡ್ ಹೋಮ್ ಲೋನ್ ಇದೆ. ಇದನ್ನೆಲ್ಲ ನಾವು ನೋಡಬೇಕು ಅಂದರೆ ಡೆಫಿನೆಟ್ಲಿ ಒನ್ ಸೈಡ್ ಇನ್ಕಮ್ ಇಸ್ ನಾಟ್ ಸಫಿಷಿಯೆಂಟ್ ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ. ನಾನು ಅರ್ನ್ ಮಾಡಿದ್ರೇ ಇಬ್ಬರು ಸಂಬಳದಿಂದ ದ ಫ್ಯಾಮಿಲಿ ರನ್ಸ್ ವೆಲ್. ಅದರ್ವೈಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಲ್ವಾ. ಬಿಕಾಸ್ ನನ್ನ ಹಸ್ಬೆಂಡ್ ಫ್ಯಾಮ್ಲಿನಲ್ಲಿ ಹಸ್ಬೆಂಡ್ ಮಾತ್ರ ಅರ್ನ್ ಮಾಡ್ತಿದ್ದಿದ್ದು. ಆಫ್ಟರ್ ನನ್ನ ಬ್ರೇಕ್ ತೊಗೊಂಡಾದ್ಮೇಲೆ ಹಸ್ಬೆಂಡ್ ಮಾತ್ರ ಅರ್ನ್ ಮಾಡ್ತಿದ್ರು. ಅವರು ಮನೇಲಿ ಲೋನ್ ಕಟ್ಟಬೇಕಾಗಿತ್ತು, ಮಕ್ಕಳ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕಿತ್ತು, ನಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕಿದ್ದಿತ್ತು. ಆ್ಯಂಡ್ ಪವರ್ ಬಿಲ್, ಗ್ರೋಸರಿ ಇದೆಲ್ಲನೂ ಒಂದೇ ಸಂಬಳದಲ್ಲಿ ಅನ್ನೋದು ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಲ್ವಾ. ಸೊ ಬಟ್ ಹೇಗೂ ನಾವು ಮ್ಯಾನೇಜ್ ಮಾಡಿಕೊಂಡ್ವಿ. ಬಿಕಾಸ್ ನನ್ನ ಜಾಬ್ ಬಿಡೋದು ಅನ್ನೋದು ಇಟ್ಸ್ ಆಲ್ರೆಡಿ ಪ್ರೀ ಪ್ಲ್ಯಾನ್ಡ್. ನಾವು ಸಡನ್ನಾಗಿ ಡಿಸಿಷನ್ ತೊಗೊಂಡಿಲ್ಲ ಆ್ಯಂಡ್ ನಮ್ಮ ಲೈಫಲ್ಲಿ ಇದು ಸಡನ್ನಾಗಿ ಆಗಲಿಲ್ಲ. ಇಟ್ಸ್ ಆಲ್ರೆಡಿ ಪ್ರೀ ಪ್ಲ್ಯಾನ್ಡಾಗಿ ಆಗಿರೋದ್ರಿಂದ ನಮಗೇನು ಸರ್ಪ್ರೈಸ್ ಆಗ ಏನಿರಲಿಲ್ಲ. ಆ್ಯಂಡ್ ಸ್ವಲ್ಪ ಜನಕ್ಕೆ ಜಾಬ್ ಲೇ ಆಫ್ ಆಗೋದು ಆ್ಯಂಡ್ ಇದೆಲ್ಲ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಕಾರ್ಪೊರೇಟ್ ಅಟ್ಮಾಸ್ಫಿಯರಲ್ಲಿ. ಸಡನ್ನಾಗಿ ಈ ಥರ ಒನ್ ಸೈಡ್ ಇನ್ಕಮ್ ಆದಾಗ, ಐ ಮೀನ್ ಕಾರ್ಪೊರೇಟ್ ಇಂಡಸ್ಟ್ರಿನಲ್ಲಿ ಸಡನ್ ಲೇ ಆಫ್ ಆಗುತ್ತೆ. ಸೊ ಈ ಥರ ಸಡನ್ನಾಗಿ ಆದಾಗ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಬಟ್ ಎನಿವೇ ನಾವು ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬ್ಯಾಕ್ ಟು ದ ಟಾಪಿಕ್, ನಾವು ಲಕ್ಸುರಿ ಲೈಫನ್ನು ಏನು ಚೂಸ್ ಮಾಡಲಿಲ್ಲ. ನಾವು ಪೀಸ್ಫುಲ್ಲಾಗಿರಬೇಕು ಅಂತೇಳಿ ಇಬ್ಬರು ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಏನಾದರೂ ಟ್ರಿಪ್ಸ್ ಹೋಗಬೇಕಾದ್ರೂ ಸಹ ನಾವು ತುಂಬ ದೊಡ್ಡ ರೆಸಾರ್ಟ್ನೆಲ್ಲ ಏನೂ ಬುಕ್ ಮಾಡೋದಿಲ್ಲ. ನಮ್ಮ ಬಜೆಟಿಗೆ ಏನಿರುತ್ತೋ ಆ ರೆಸಾರ್ಟನ್ನು ಮಾತ್ರ ನಾವು ಬುಕ್ ಮಾಡ್ತೀವಿ. ಆ್ಯಂಡ್ ಮೋಸ್ಟ್ಲಿ ಫ್ಯಾಮ್ಲಿ ಜೊತೆ ಹೋಗೋ ಥರ ನಾವು ಟ್ರಿಪ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತೀವಿ. ಆ್ಯಂಡ್ ಫ್ಯಾಮ್ಲಿ ವೆಕೇಷನ್ ತುಂಬ ಲಕ್ಸುರಿ ಏನು ಹೋಟೆಲ್ಸ್ ಎಲ್ಲ ಏನು ಚೂಸ್ ಮಾಡದೆ ಸಾಧಾರಣ ಒಂದು ಟ್ರಿಪ್ಪನ್ನು ನಾವು ಸೆಲೆಕ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ಕಾಸ್ಟ್ಲಿ ವೆಕೇಷನ್ ಎಲ್ಲ ಇದೇನೂ ಇರ್ತಿರಲಿಲ್ಲ. ಫ್ಯಾಮ್ಲಿ ಜೊತೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ
ಅವರು ಸಂತೋಷವಾಗಿರಬೇಕು ಆ್ಯಂಡ್ ಎಲ್ಲರೂ ಸಂತೋಷವಾಗಿರೋದೇ ಆ ಮೆಮೊರೀಸೇ ನಮಗೆ ತುಂಬ ಎವರ್ ಲಾಸ್ಟಿಂಗ್ ಮೆಮೊರೀಸ್ ಆಗಿತ್ತು. ಸೊ ಇನ್ನೊಂದು ಫ್ಯೂ ಇಯರ್ಸ್ ಆದಮೇಲೆ ನನಗೆ 3ನೇ ಮಗು ಆಗುತ್ತೆ. ಬಟ್ ಆದರೆ ಆ ಮಗು ಡಿಸೇಬಲ್ ಚೈಲ್ಡಾಗಿ ಹುಟ್ಟುತ್ತೆ. ಸೊ ಆ ಟೈಮಲ್ಲಿ ನಾನು ಆಬ್ವಿಯಸ್ಲಿ ಈ ಹೋಮ್ ಮೇಕರ್ ಲೈಫನ್ನು ಚೂಸ್ ಮಾಡಲೇಬೇಕು. ಬಿಕಾಸ್ ಡಿಸೆಬಿಲಿಟಿ ಚೈಲ್ಡನ್ನು ಇನ್ನೊಬ್ರ ಹತ್ರ ಬಿಟ್ಟು ನಾನು ಕೆಲ್ಸಕ್ಕೆ ಹೋಗೋದು ಅಷ್ಟು ಸರಿ ಇರಲಿಲ್ಲ. ಬಿಕಾಸ್ ನಾವು ಡೈರೆಕ್ಟಾಗಿ ನಮ್ಮ ಮಗುನ ನೋಡಿದ್ರೇ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಈಗ ಡೇ ಕೇರಲ್ಲಿ ಬಿಟ್ಟರೆ ತುಂಬ ಜನ ಮಕ್ಕಳಿರ್ತಾರೆ. ಅವರನ್ನು ಈಕ್ವಲ್ ಆಗಿ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡು ನೋಡಬೇಕು ಅಂತೇಳಿ ನಾವು ಅವ್ರನ್ನ ಕಂಪಲ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಡಿಸೇಬಲ್ಡ್ ಚೈಲ್ಡ್ ನೋಡ್ಕೊಳ್ಳೋದು ಅನ್ನೋದು ತಾಯಿಗಳು ನೋಡ್ಕೊಂಡ್ರೆ ಮಾತ್ರನೇ ಅವ್ರಿಗೆ ತುಂಬ ಕಂಫರ್ಟಬಲ್ ಆಗಿರುತ್ತೋ. ಅಟ್ ದ ಸೇಮ್ ಟೈಮ್ ನಾವು ತುಂಬ ಕೇರ್ ತೊಗೊಂಡು ನೋಡ್ಕೊತೀವಿ. ಬಿಕಾಸ್ ನಾವು ಡೇ ಕೇರಲ್ಲಿ ಬಿಡಬೇಕಾದ್ರೆ ಅವ್ರಿಗೆ 1, 2, 3 ಮಕ್ಕಳಿರಲ್ಲ, ತುಂಬ ಜನ ಮಕ್ಕಳಿರ್ತಾರೆ. ಈಕ್ವಲ್ ಆಗಿ ಎಲ್ಲರನ್ನೂ ನೋಡಬೇಕು ಅನ್ನೋದು ಅವ್ರಿಗೂ ಸ್ವಲ್ಪ ಕಷ್ಟ. ತುಂಬ ಕೇರ್ ತೊಗೊಂಡು ನೋಡ್ಕೋಬೇಕು ಅನ್ನೋದು ಅದು ಇನ್ನೂ ತುಂಬ ಕಷ್ಟ. ನಾವು ಅವ್ರನ್ನ ಬ್ಲೇಮ್ ಮಾಡೋದಕ್ಕಾಗಲ್ಲ. ಇದನ್ನು ನಾವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 1 or 2 ಚೈಲ್ಡ್ ನೋಡ್ಕೊಳ್ಳೋದೇ ತುಂಬ ಡಿಫಿಕಲ್ಟ್ ಅಂದಾಗ 10, 20 ಜನ ಮಕ್ಕಳು ನೋಡ್ಕೊಳ್ಳೋದು ಅದು ಎಷ್ಟೊಂದು ಡಿಫಿಕಲ್ಟೀಸ್ ಆಗಿರುತ್ತಲ್ವ. ಸೊ ಅದಕ್ಕೋಸ್ಕರ ನಾವು ಅವ್ರನ್ನೇನು ಬ್ಲೇಮ್ ಮಾಡೋದಕ್ಕಾಗಲ್ಲ. ಸೊ ಅಗೈನ್ ಐ ಮೀನ್ ಫ್ಯೂ ಇಯರ್ಸ್ ಆದಮೇಲೆ ನನ್ನ ಹಸ್ಬೆಂಡ್ ಕೆರಿಯರು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅವ್ರ ಸ್ಯಾಲ್ರಿ ತುಂಬ ಡೀಸೆಂಟ್ ಹೈಕಾಗಿ ಬರುತ್ತೆ. ಆ್ಯಂಡ್ ನಮ್ಮ ಫ್ಯಾಮಿಲಿ ಮ್ಯಾನೇಜ್ ಮಾಡೋ ಲೆವೆಲ್ಗೆ ಅವರು ಸ್ಯಾಲ್ರಿನೂ ಬಂದು ಹೈಕ್ ಸಿಗುತ್ತೆ. ನಾವು ಫೈನಾನ್ಷಿಯಲಿ ತುಂಬ ಕಂಫರ್ಟಬಲಾಗಿರ್ತೀವಿ. ಈಗ ನನ್ನ 3 ಮಕ್ಕಳು ದೊಡ್ಡವರಾಗಿದ್ದಾರೆ ಆ್ಯಂಡ್ ಇಬ್ಬರಿಗೆ ಬಂದು ನಾನು ಮದುವೆ ಮಾಡಿ ಅವರಿಬ್ಬರು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ನನ್ನ ಲಾಸ್ಟ್ ಮಗ ಡಿಸೇಬಲ್ ಚೈಲ್ಡ್ ಕೂಡ ಈಗ ಇಂಡಿಪೆಂಡೆಂಟಾಗಿ ಬದುಕೋದಕ್ಕೆ ಅವನು ಟ್ರೈ ಮಾಡ್ತಿದ್ದಾನೆ. ಆ್ಯಂಡ್ ನನ್ನ ಎಂಡ್ ಮೆಸೇಜ್ ಏನು ಅಂದರೆ ಎಲ್ರಿಗೂ, ನನ್ನ ವೀವರ್ಸ್ಗೆ, ಸಂಬಳ ದೊಡ್ಡದಾಗಿದ್ದರೆ ಮಾತ್ರ ಎಲ್ಲರೂ ಹ್ಯಾಪಿಯಾಗಿರ್ತಾರೆ. ಶ್ರೀಮಂತರಾಗಿದ್ದರೆ ಎಲ್ಲರೂ ಹ್ಯಾಪಿಯಾಗಿದ್ದಾರೆ ಅಂತ ಅರ್ಥನಾ? ಶ್ರೀಮಂತರಾಗಿರೋರೆಲ್ಲ ಹ್ಯಾಪಿಯಾಗಿಲ್ಲ, ಬಡವರಾಗಿರೋರೆಲ್ಲ ಕಷ್ಟಪಡ್ತಿಲ್ಲ. ಹ್ಯಾಪಿನೆಸ್ ಅವರಲ್ಲೂ ಇದೆ, ಇವರಲ್ಲೂ ಇದೆ. ಕಷ್ಟ ಅನ್ನೋದು ಬಡವರಲ್ಲೂ ಇದೆ ಆ್ಯಂಡ್ ಶ್ರೀಮಂತರಲ್ಲೂ ಇದೆ. ಆ್ಯಕ್ಚುಲಿ ನಾವು ತಗೊಳ್ಳೋವಂಥ ಡೆಸಿಷನ್ ಮೇಲಿದೆ ನಮ್ಮ ಹ್ಯಾಪಿನೆಸ್ ಅನ್ನೋದು. ನಾವು ಪ್ರಾಪರಾಗಿ ಡಿಸೈಡ್ ಮಾಡಬೇಕು ಏನೇ ಮಾಡಬೇಕಾದ್ರೂ. ಆ್ಯಂಡ್ ನಮ್ಮ ಡಿಸೈರ್ಸ್ ಬಂದು ಲಿಮಿಟೆಡ್ ಡಿಸೈರ್ಸ್ ಆಗಿರಬೇಕು. ₹1 ಇಟ್ಕೊಂಡು ನಾವು ₹10ಗೆ ಆಸೆ ಪಡೋದು ಆ್ಯಂಡ್ ₹10 ವರ್ಸ್ತು ನಾವು ಪರ್ಚೇಸ್ ಮಾಡಬೇಕು ಅನ್ನೋದು ಇಟ್ ಈಸ್ ಡಿಫಿಕಲ್ಟ್. ಆಸೆ ಪಡೋದು ತಪ್ಪೇನಿಲ್ಲ, ಬಟ್ ಅದನ್ನು ಸಾಲ ಮಾಡಿ ತಗೊಳ್ಳೋದು ಅನ್ನೋದು ಇದೆಯಲ್ಲ, ಅದನ್ನೇ ನಾವು ಮಾಡಬಾರ್ದು. ಬಿಕಾಸ್ ನಾವು ನಮ್ಮ ಫ್ಯಾಮ್ಲಿಗೋಸ್ಕರ ಸ್ವಲ್ಪ ನಾವು ಸ್ಯಾಕ್ರಿಫೈಸ್ ಮಾಡಿಕೊಳ್ಳೇಬೇಕು. ಅದರಲ್ಲೇ ನಮ್ಮ ಹ್ಯಾಪಿನೆಸ್ ಆಗಿರಲಿ, ನಮ್ಮ ವೆಲ್ತ್ನೆಸ್ ನಾವು ನೋಡೋದಕ್ಕಾಗೋದು. ಸೋಷಿಯಲ್ ಮೀಡಿಯಾನ ಇಟ್ಕೊಂಡು ನಾವು ನಮ್ಮ ಲೈಫನ್ನು ಕಂಪೇರ್ ಮಾಡಬಾರ್ದು. ಬಿಕಾಸ್ ಸೋಷಿಯಲ್ ಮೀಡಿಯಾದ ನೋಡೋದೆಲ್ಲ ನಾವು ನಿಜ ಅಂತ ಹೇಳೋದಕ್ಕಾಗಲ್ಲ. ಅವ್ರು ತುಂಬ ಲಕ್ಸುರಿಯಾಗಿದ್ದಾರೆ ಅಂತ ನಾವು ಹೇಳೋದಕ್ಕೂ ಆಗಲ್ಲ. ನೆಮ್ಮದಿಯಾಗಿ ಬದುಕಿದ್ರೆ ಮಾತ್ರ ಅದು ಸಾಕು. ಒಂದೇ ಫ್ಯಾಮಿಲಿ ಮೆಂಬರ್ ಇನ್ಕಮಲ್ಲಿ ಬದುಕೋದು ಅನ್ನೋದು ಎಲ್ಲರಿಂದೂ ಅದು ಪಾಸಿಬಲ್ ಅಲ್ಲ. ಬಟ್ ಅನ್ನೆಸೆಸರಿ ಖರ್ಚನ್ನು ಎಲ್ಲರೂ ಕಡಿಮೆ ಮಾಡ್ಬೋದು. ಫ್ಯಾಮಿಲಿ ಟೈಮನ್ನು ಇನ್ಕ್ರೀಸ್ ಮಾಡಿ ಎಲ್ಲರೂ ಹ್ಯಾಪಿಯಾಗಿರಿ. ಇದೇ ರೀತಿ ಮೋರ್ ಪವರ್ಫುಲ್ ರಿಯಲ್ ಟೈಮ್ ಸ್ಟೋರೀಸ್ಗೋಸ್ಕರ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ನಾನು ಹೇಳುವಂಥ ಸ್ಟೋರಿ ಬಂದು ಈ ದುನಿಯಾನಲ್ಲಿ ಬದುಕುವಂಥ ಒಂದು ವ್ಯಕ್ತಿಯ ರಿಯಲ್ ಲೈಫ್ ಸ್ಟೋರಿ. ಇದೇ ರೀತಿ ಮೋರ್ ಪವರ್ಫುಲ್ ಸ್ಟೋರೀಸ್ಗೋಸ್ಕರ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ವಿಲ್ ಮೀಟ್ ಯು ಇನ್ ದ another ಪವರ್ಫುಲ್ ಸ್ಟೋರಿ. Until that, please take care. I am signing off. Thank you. Bye bye.